शहरात सलग घरफोडीच्या घटनांचा पाठपुरावा करताना पोलिसांनी आंतरराज्य टोळीचा सुगावा लावला आहे. शहरातील विविध भागांमध्ये 10हून अधिक घरांमध्ये चोरी करून लाखो रुपयांचे सोन्याचे दागिने लंपास करून फरार झालेल्या चोरट्यांबाबत फिंगरप्रिंट्सच्या आधारे महत्त्वाची माहिती मिळाली आहे. तपासात उत्तर प्रदेश, महाराष्ट्र, मध्य प्रदेश, गोवा तसेच कलबुर्गी भागातील आरोपी या गुन्ह्यात सहभागी असल्याचा संशय व्यक्त करण्यात आलाय. अलीकडेच माळमारुती पोलीस ठाण्याच्या हद्दीत घरफोडी करणाऱ्या टोळीला अटक करून सुमारे 67 लाख रुपयांचे सोन्याचे दागिने जप्त करण्यात आले होते. या प्रकरणाच्या तपासादरम्यान आणखी एक आंतरराज्य टोळी कार्यरत असल्याचं उघड झालंय. सध्या आरोपींना अटक करण्यासाठी विशेष पोलीस पथके तयार करून शोध मोहीम तीव्र करण्यात आली आहे. 2026ರಲ್ಲಿ ಸಾಕಷ್ಟು ಊರುಗಳಲ್ಲಿ ಸರಣಿ ಕಳ್ಳತನ ಆಗ್ತಾ ಇತ್ತು. ಆ ಎಲ್ಲ ಕಳ್ಳತನ ಆಗಿದ ತಕ್ಷಣ ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ, ನಮ್ಮದು ಫಿಂಗರ್ ಪ್ರಿಂಟ್ ತಂಡ ಮತ್ತು ನಮ್ಮದು ಡಾಗ್ ಸ್ಕ್ವಾಡ್ ತಂಡ ನಾವು ಕಳಿಸಿದ್ದೀವಿ. ಮತ್ತು ಅದರಲ್ಲಿ ನಮಗೆ ಚಾನ್ಸ್ ಪ್ರಿಂಟ್ ನಾವೇನು ಹೇಳ್ತೀವಿ ಅದು ಸಾಕಷ್ಟು ಸೀನ್ ಆಫ್ ಕ್ರೈಮ್ಗಳಲ್ಲಿ ಸಿಕ್ಕಿತ್ತು. ಅದರ ಆಧಾರದ ಮೇಲೆ ನಾವು ಆ ಚಾನ್ಸ್ ಪ್ರಿಂಟ್ ಪತ್ತೆ ಮಾಡಿದ ಮೇಲೆ ನಮಗೆ ಏನು ಗೊತ್ತಾಗಿದೆ ಅಂದರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಈ ಪಕ್ಕದ ರಾಜ್ಯಗಳಿಂದ ಗೋವಾ ಅಲ್ಲಿದು ಅಫೆಂಡರ್ಸ್ ಇಲ್ಲಿ ಬಂದು ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೆಲವು ನಮ್ಮ ತಂಡಗಳು ಈಗ ನಾವು ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಕ್ಕೆ ಅವರಿಗೆ ಆರೋಪಿಗಳಿಗೆ ಹಿಡ್ಕೊಳ್ಳೋಕ್ಕೆ ಕೂಡ ಕಳಿಸಿದ್ದೀವಿ. ನಮ್ಮ ಕಲಬುರ್ಗಿದು ಒಂದು ಗ್ಯಾಂಗ್ ಇದೆ. ಸೊ ಬೇರೆ ಕಡೆಯಿಂದ ಬಂದು ನಮ್ಮ ನಗರದಲ್ಲಿ ಇವರು ಕಳ್ಳತನ ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ಈ ಥರ ಕಳ್ಳತನ ತಡೆಯಲು ನಾವು ಒಂದು ಹೊಸ ಉಪಕ್ರಮವನ್ನು ಶುರು ಮಾಡಿದ್ದೀವಿ. ಅದರ ಹೆಸರು ಇದೆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಆ ಉಪಕ್ರಮ ಏನಿದೆ ಅಂದರೆ, ನೀವು ಮನೆ ಬಿಟ್ಟು ಹೋಗ್ತಾ ಇದ್ದರೆ ನಮ್ಮದು ಆ ಒಂದು ವಾಟ್ಸಪ್ ನಂಬರ್ ಇದೆ, ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನಲ್ಲಿ ಅದು ಅವೈಲೇಬಲ್ ಇದೆ. ಆ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ ಮತ್ತು ಯಾವ ಡೇಟಿಂದ ಯಾವ ಡೇಟ್ವರೆಗೆ ನೀವು ಮನೆಯಲ್ಲಿ ಇರಲ್ಲ ಮತ್ತು ನಿಮ್ಮ ಮನೆಯದು ಗೂಗಲ್ ಪಿನ್ ಲೊಕೇಶನ್ದು ಪಿನ್ ಮತ್ತು ಒಂದು ಸೆಲ್ಫಿ ಇಷ್ಟು ನಮಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ನಾವು ಕಾನ್ಫಿಡೆನ್ಷಿಯಲ್ ಇಟ್ಕೋತೀವಿ. ಬರೀ ಕಂಟ್ರೋಲ್ ರೂಮ್ದು ಇನ್ಸ್ಪೆಕ್ಟರ್ ಹತ್ತಿರ ಮಾಹಿತಿ ಇರುತ್ತೆ. ಅವರು ಆ ರಾತ್ರಿ ನೈಟ್ ಬೀಟ್ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಮಾತ್ರ ತಿಳಿಸ್ತಾರೆ. ಆ ನೈಟ್ ಬೀಟ್ ಸ್ಟಾಫ್ ಜನರಲಿ ಮನೆ ಕಳ್ಳತನ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಒಳಗಡೆ ಆಗುತ್ತೆ. ಸೊ ಆ ಕ್ರೂಷಿಯಲ್ ಪೀರಿಯಡ್ನಲ್ಲಿ ನಮ್ಮ ನೈಟ್ ಬೀಟ್ ಸಿಬ್ಬಂದಿ ಕಡ್ಡಾಯವಾಗಿ ಆ ಮನೆಗೆ ಹೋಗಿ ಮಿನಿಮಮ್ 2 ಸಲ ಅಲ್ಲಿ ಆ ಮನೆಗೆ ಹೋಗ್ತಾರೆ. ಬರೀ ಹೋಗಲ್ಲ, ಅಲ್ಲಿ ಮನೆದು ಸುತ್ತಮುತ್ತ ಒಂದು ರೌಂಡ್ ಮಾಡ್ತಾರೆ. ಲೈಟ್ ಆನ್ ಇದೆಯಾ, ಯಾವುದೇ ಆ ದನಿ ಬರ್ತಾ ಇದೆ ಇಲ್ಲ, ಬಾಗಿಲು ಡೋರ್ ಅಥವಾ ಲಾಕ್ ಚೆನ್ನಾಗಿ ಇಂಟ್ಯಾಕ್ಟ್ ಇದೆ ಇಲ್ಲ, ಈ ಎಲ್ಲ ಪರಿಶೀಲನೆ ಮಾಡಿಕೊಂಡು ಅವರು ಕೂಡ ಒಂದು ಸೆಲ್ಫಿ ಆ ಮನೆ ಎದುರುಗಡೆ ತೊಗೊಂಡು ಅದೇ ವಾಟ್ಸಪ್ ಗ್ರೂಪ್ನಲ್ಲಿ ರೆಕಾರ್ಡ್ಗೋಸ್ಕರ ಅಪ್ಡೇಟ್ ಮಾಡ್ತಾರೆ. ಈ ಸ್ಕೀಮ್ ನಾವು ಇದೇ ವರ್ಷ ಲಾಂಚ್ ಮಾಡಿದ್ದೀವಿ. ಇನ್ನೂವರೆಗೆ 225 ಮನೆದವರು ನಮಗೆ ಮಾಹಿತಿ ನೀಡಿದ್ದಾರೆ. ಈಗ 205 ರಿಕ್ವೆಸ್ಟ್ ಕ್ಲೋಸ್ ಆಗಿದೆ ಮತ್ತು 20 ರಿಕ್ವೆಸ್ಟ್ ಇನ್ನೂ ಆನ್ಗೋಯಿಂಗ್ ಇದೆ. ಆ ಮನೆಗಳಲ್ಲಿ ಇನ್ನೂವರೆಗೆ ಯಾವುದೇ ಕಳ್ಳತನ ಆಗಿಲ್ಲ. ಸೊ ಒಂದು ಜನಸ್ನೇಹಿ ಪ್ರಾಜೆಕ್ಟ್ ಥರ ನಾವು ಇದನ್ನು ತಿಳ್ಕೊತೀವಿ. ಮೊನ್ನೆ DG ಆಫೀಸಿಂದ ಇದೇ ಥರ ಈ ಪ್ರಾಜೆಕ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಆಚರಣೆ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಕೂಡ ಜಾರಿ ಮಾಡಲಾಗಿದೆ. ಹೌದು, ಮಾನ್ಯ ಗೃಹ ಸಚಿವರು ಕೂಡ ಇಲ್ಲಿ ನಮ್ಮ ನಗರಕ್ಕೆ ಭೇಟಿ ಮಾಡಿದ್ದಾಗ ಈ ಪ್ರಾಜೆಕ್ಟನ್ನು ಶ್ಲಾಘಿಸಿದ್ದಾರೆ. ಡೇ ಆ್ಯಜಿಬಿಟಿದು ಪರ್ಸೆಂಟೇಜ್ ನೋಡಿದರೆ ಅದು 10% ಮಾತ್ರ ಇರುತ್ತೆ. ಅಲ್ಲಿ ಯೂಶ್ವಲಿ ಏನಾಗುತ್ತೆ, ಡೇ ಕಳ್ಳತನಲ್ಲಿ ಜನರಲಿ ಯಾರು ಆ ಬೀದಿನಲ್ಲಿ ಇದ್ದಾರೆ ಅಥವಾ ಅವನು ಲೋಕಲ್ ಅಫೆಂಡರ್ ಇದ್ದರೆ ಜನರಲಿ ಆಗುತ್ತೆ. ಯಾಕೆಂದರೆ ಈ ಕಳ್ಳರು ಏನು ಮಾಡ್ತಾರೆ, ಹೊರಗಡೆಯಿಂದ ಬಂದ ಮೇಲೆ ಇವರು ಡೇ ಟೈಮ್ನಲ್ಲಿ ಯಾವುದೇ ಹಣ್ಣು ಆಗಲಿ ತರಕಾರಿ ಆಗಲಿ ಅದು ತೊಗೊಂಡು ತಿರುಗಾಡ್ತಾರೆ, ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾರೆ. ನೈಟ್ ಟೈಮ್ನಲ್ಲಿ ಜನರಲಿ 2 to 5 ಅಥವಾ 1 o'clock to 5 o'clock ಇನ್ ದ ಮಾರ್ನಿಂಗ್ ಆ ನಿದ್ದೆದು ಹೈಯೆಸ್ಟ್ ಟೈಮ್, ಪೀಕ್ ಟೈಮ್ ಇರುತ್ತೆ. ಆವಾಗ ಬಂದು ಇವರು ಮನೆಯನ್ನು ಹೊಡಿತಾರೆ. ಬಟ್ ಇದು ಡೇ ಟೈಮ್ನಲ್ಲಿ ಕೂಡ ನಾವು ಲಾಕ್ಡ್ ಹೌಸ್ ಇದ್ದರೆ ಡೇ ಟೈಮ್ನಲ್ಲಿ ಕೂಡ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅದು ಅಟೆಂಡ್ ಮಾಡ್ತಾರೆ. विनोद कोलकार, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.